ಗಾಂಧಿ ಅವರ ಹೇಳಿಕೆ ಭಾಳಷ್ಟು ಚರ್ಚೆ ಆಗ್ತಿದೆ. EVM ಹ್ಯಾಕ್ ಆಗ್ತಿದೆ ಅನ್ನುವಂಥ ವಿಚಾರ ಬಿಹಾರ್ ಚುನಾವಣೆಯಲ್ಲಿ ಕೂಡ ಸದ್ದು ಮಾಡ್ತಾ ಇದೆ. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬಾರಿ ನೀವು ಮಾತಾಡಿದಿರಿ. ಇವತ್ತು ಕೂಡ ರಾಹುಲ್ ಗಾಂಧಿ ಅವರು EVM ಹ್ಯಾಕ್ ಒಂದೇ ಬಗ್ಗೆ ಮಾತಾಡಿಲ್ಲ. ಅವರು ಯಾವ ರೀತಿ ಮತದಾರರ ಹಕ್ಕುಗಳನ್ನು ಕಳುವು ಮಾಡ್ತಾ ಇದ್ದಾರೆ ಅಂತ ಅವರು ಉಲ್ಲೇಖಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅದು ಸಾಬೀತು ಕೂಡ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನರ್ ಅವರು ಯಾಕೋ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ. ಕೊಟ್ಟಿದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆಲ್ಲ ಗೊತ್ತಾಗ್ತಾಯಿದೆ. ಮತ್ತು ಇವಾಗ ನಿಮ್ಮ ಬಿಹಾರ್ನಲ್ಲಿ ಏನಿದು ಸ್ಪೆಷಲ್ ಡ್ರೈವ್ ನಡೀತಾ ಇದೆ, ಇದು ಯಾವ ರೀತಿ ನಡೀತಾ ಇದೆ ಅಂತ ಕೂಡ ಅವರಿಗೆ ಪಾರದರ್ಶಕತೆ ಇಲ್ಲ. ಈಗ ಆಧಾರ್ ಕಾರ್ಡಿಂದ ನಿಮಗೆ ಕರ್ನಾಟಕದಲ್ಲಿ ವೋಟ್ ಹಾಕ್ಬೋದು, ತಮಿಳ್ನಾಡಿನಲ್ಲಿ ವೋಟ್ ಹಾಕ್ಬೋದು, ಅಸ್ಸಾಂನಲ್ಲಿ ವೋಟ್ ಹಾಕ್ಬೋದು, ಕಾಶ್ಮೀರ್ನಲ್ಲಿ ವೋಟ್ ಹಾಕ್ಬೋದು, ಆದರೆ ಬಿಹಾರ್ನಲ್ಲಿ ವೋಟ್ ಹಾಕೋಕ್ಕಾಗಲ್ವಾ? ಏನಕ್ಕೆ ಮಾಡ್ತಾ ಇರೋದು ಇದು? ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಅದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ EVM ಬಗ್ಗೆ ಕೂಡ ನಾವು ಭಾಳ ಸ್ಪಷ್ಟವಾಗಿ ಎಥಿಕಲ್ ಹ್ಯಾಕಥಾನ್ ಮಾಡಿ ಅಂತಲೇ ನಾನು ಹೇಳ್ತಾ ಇರೋದು. ಇನ್ನೂ ಒಂದು ವಾರ 10 ದಿನ ಕೊಡಿ, ಎಲ್ಲನೂ ನಮಗೆ ಬಹಿರಂಗ ಮಾಡಿಸ್ತೀನಿ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಆಗಿದೆ ಅಂತ ಒಂದು ಮಾತು ಹೇಳಿದ್ದೀನಲ್ಲ, ಒಂದು ವಾರ 10 ದಿನ ಕೊಡಿ, ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ನಾನು ಬರ್ತೀನಿ. ಯಾವಾಗಲೂ ಕೂಡ ನಾವು ಮಾತಾಡಬೇಕಾದ್ರೆ ಗ್ಯಾರಂಟಿಯಾಗೆ ಮಾತಾಡಬೇಕಲ್ಲ. ಸರ್, ಮಹದಾಯಿ ವಿಚಾರದಲ್ಲಿ ಪ್ರಮೋದ್ ಸಾವಂತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೀರು ಕೊಡೋದಕ್ಕೆ ಅನುಮತಿ ಕೊಡೋದಿಲ್ಲ, ನನಗೆ ಭರವಸೆ ಇದೆ ಅಂತ ಮಾತ್ರ ವಿಧಾನಸಭೆಯಲ್ಲಿ. ನೋಡಿ, ಇದು ಕೇಂದ್ರ ಸರ್ಕಾರ ಅವರು ಮನಸ್ಸು ಮಾಡಿದ್ರೆ ಭಾಳ ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಬೋದಾಗಿತ್ತು. ಯಾವಾಗ ಹಿಂದಿನ BJP ಇಲ್ಲಿ ಕರ್ನಾಟಕದಲ್ಲೂ ಸರ್ಕಾರ ಇತ್ತು, ಅಲ್ಲಿ ಗೋವಾದಲ್ಲೂ ಅವ್ರದ್ದೇ ಸರ್ಕಾರ ಇತ್ತು. ಆದರೆ ಮಾಡೋಕ್ಕೆ ಮನಸ್ಸಿಲ್ಲ ಅವ್ರದ್ದು. ಸೊ ಆದ್ದರಿಂದ ಅದು ಆಗೋದಿಲ್ಲ. ಗೋವಾದ ವಿದ್ಯುತ್ ಕಾಮಗಾರಿಗೆ ಅನುಮತಿಯನ್ನು ಕೊಡ್ತಾರೆ, ಮಹದಾಯಿ ವಿಚಾರಕ್ಕೆ ಪೆಂಡಿಂಗ್ ಇಡ್ತಾರೆ. ಕೇಂದ್ರ ಸರ್ಕಾರದ ಇದರಲ್ಲಿ ತಾರತಮ್ಯ ಮಾಡ್ತಿದೆ. ನೋಡಿ, ಯಾವಾಗಲೂ ನಾವು ಅದೇ ಹೇಳ್ತಾ ಇರೋದಲ್ಲ, ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ವಿಚಾರದಲ್ಲಿ ಇರ್ಬೋದು, ಅನುದಾನದ ವಿಚಾರದಲ್ಲಿ ಇರ್ಬೋದು. ಆದರೆ ಆಶ್ಚರ್ಯ ಏನಪ್ಪ ಅಂದರೆ, ಯಾರ ಹತ್ರ ಈ ನಮ್ಮ BJP MPಗಳು ವೋಟ್ ಹಾಕ್ಸ್ಕೊಂಡು ಹೋಗಿದ್ದಾರೆ, ಅವ್ರ ಪರವಾಗಿ ದನಿ ಎತ್ತಷ್ಟು ಧೈರ್ಯ ಮಾಡ್ತಾ ಇಲ್ಲ ಅಲ್ಲ. ಅಷ್ಟೇನು ಗುಲಾಮ್ಗಿರಿ ಅವ್ರದ್ದು? ಅವರ ಸೇವೆ ನಮ್ಮ ಜನರಿಗಿರ್ಬೇಕಾ, ಏನು ಅವ್ರ ಹೈಕಮಾಂಡಿಗಿರ್ಬೇಕಾ? ಯಡಿಯೂರಪ್ಪನವರು ರಕ್ತದಲ್ಲಿ ಪತ್ರ ಬರೆದು ಕೊಡ್ತೀನಿ ಅಂತ ಹೇಳಿದವರು 10 ವರ್ಷ ಆಯ್ತು ಸರ್ ಮಹದಾಯಿ ಹೋರಾಟಕ್ಕೆ. ಯಡಿಯೂರಪ್ಪ ಅವ್ರು ಯಾವುದ್ರಿ ಮಾಡಿದ್ದಾರೆ ಇಲ್ಲಿವರೆಗೂ? ಸುಮ್ಮನೆ ಜಾತಿ ಹೆಸರಲ್ಲಿ ತಾನೇ ಅಷ್ಟೇ ಬಂದಿರೋದು. ಅದು ಬಿಟ್ಟರೆ ಯಾವ ಇಂಥದ್ದು ಒಂದು 5 ಕೆಲಸ ಮಾಡಿದ್ದೀವಿ ಅಂತ ಹೇಳಿಬಿಡಲಿ. ಅವರು ಅಧಿಕಾರಕ್ಕೆ ಬಂದಾಗೆಲ್ಲ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತಲ್ಲ. ಅವ್ರು ಕಂಪ್ಲೀಟ್ ಮಾಡಿದ್ದಾರೆ 1 ಟೆನ್ಯೂರನ್ನು. ಲೋಕಸಭೆಯ ಒಂದು ಸಂಸತ್ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಒಂದಿಷ್ಟು ಸಂಸದರಿದ್ದಾರೆ, ಸಚಿವರಿದ್ದಾರೆ, ಏನು ಒತ್ತಾಯ ಮಾಡ್ತೀವಿ? ನೋಡಿ, ರಾಜ್ಯದ ವಿಷಯ ಬಂದಾಗ ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕಾಗ್ತದೆ, ಕೇಳಬೇಕಾಗ್ತದೆ. ಇದೆಲ್ಲ ಏನು ಕೊನೆಯದಾಗಿ ರಾಜ್ಯಕ್ಕೆ ಹೆಲ್ಪ್ ಆಗ್ತದಲ್ಲ, ಕನ್ನಡಿಗರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.